ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಏನಪ್ಪ ಇವತ್ತು ಅಂತಂದರೆ, ಸ್ನೇಹಿತರಲ್ಲಿ ಬೆಳೆ ಪರಿಹಾರ ಯಾರಿಗೆಲ್ಲ ಬೆಳೆ ಪರಿಹಾರ ಬಂದಿಲ್ಲ ಅಂಥವರು ಇಲ್ಲಿ ನಿಮ್ಮ ಒಂದು ಬೆಳೆ ಸಮೀಕ್ಷೆ ವರದಿ ಏನು ಮಾಡಿರ್ತಾರೆ, ಆ ಒಂದು ಬೆಳೆ ಸಮೀಕ್ಷೆಯಲ್ಲಿ ಏನಂತ ವರದಿಯಾಗಿದೆ, ನೀವು ನಿಮ್ಮ ಸರ್ವೆ ನಂಬರ್ನಲ್ಲಿ ಯಾವೆಲ್ಲ ಒಂದು ಬೆಳೆಗಳನ್ನ ನೀಡಿದ್ದಾರೆ, ಸರ್ವೆ ಮಾಡಿದಂಥವರು ನಿಮ್ಮ ಒಂದು ಭೂಮಿನ ಪಾಳು ಭೂಮಿ ಅಂತ ಮಾಡಿದಾರ ಅಥವಾ ಏನೇನು ಆಗಿದೆ, ಏನು ಬೆಳೆ ಬೆಳೆಯುವಂಥ ಭೂಮಿ ಅಂತ ಸರ್ವೆ ಮಾಡಿದಾರ. ಅಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸರ್ವೆ ಅಧಿಕಾರಿಗಳಿರ್ತಾರೆ. ಅವರು ಒಂದು ಕೃಷಿ ಭೂಮಿ ಕೃಷಿ ಮಾಡೋದಕ್ಕೆ ಯೋಗ್ಯತೆ ಅಲ್ಲದಂಥ ಭೂಮಿ ಅದು ಯೋಗ್ಯತೆ ಇದ್ದರೂ ಕೂಡ ಅಲ್ಲಿ ಬನ್ನಿ ನಾನು ನಿಮಗೆ ಕೂಡ ತಿಳಿಸ್ಕೊಡ್ತೇನೆ. ಆದರೆ ಇಲ್ಲಿ ನಿಮ್ಮ ಭೂಮಿ ಯಾವ ರೀತಿಯಾಗಿ ಸರ್ವೆ ಮಾಡಿದ್ದಾರೆ ಇಲ್ಲಿ ಅನ್ನೋದು ನಾನು ಕೂಡ ತಿಳಿಸ್ಕೊಡ್ತೀನಿ. ನೀವು ಕೂಡ ಇದು ಮೊಬೈಲಲ್ಲೇ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೋಸ್ಕರನೇ ಈ ಒಂದು ಮಾಹಿತಿ ತಂದಿದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಇದ್ರ ಮೂಲಕ ನೀವು ಯಾವ ರೀತಿ ತಿಳ್ಕೊಳ್ಬೋದು ಅಂತ ಇದು ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಬನ್ನಿ ಇಲ್ಲಿ ನೀವು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ, ನಾನು ಯಾವ ರೀತಿ ನಿಮಗೆ ಮಾಹಿತಿ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಮಾಹಿತಿ ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ನೀವು ಪಟ್ಟಂತ ಹಾಕಿದ ತಕ್ಷಣ ವಿಡಿಯೋನ ವೀಕ್ಷಿಸ್ಬೋದು ಸ್ನೇಹಿತರೆ. ಬನ್ನಿ ಇಲ್ಲಿ ವಿಡಿಯೋನ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಮೊದಲಿಗೆ ಬೆಳೆ ದರ್ಶಕ ಅನ್ನೋ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬೆಳೆ ದರ್ಶಕ ಅನ್ನೋ ಒಂದು ಅಪ್ಲಿಕೇಶನ್ ಇಲ್ಲಿದೆ ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ನೀವು ಕೂಡ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ ಸರ್ವೆ ನಂಬರ್ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಯಾವುದೇ ಒಂದು ಮಾಹಿತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸರ್ವೆ ನಂಬರ್ ಆಯ್ಕೆ ಮಾಡಿ ಅಂತ ಬರುತ್ತೆ. ಡೈರೆಕ್ಟಾಗಿ ನೀವು ಸರ್ವೆ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ ಮೊದಲಿಗೆ ವರ್ಷನ ಆಯ್ಕೆ ಮಾಡ್ಕೊಳ್ಬೇಕು. ನಾನು 2023-24ನೇ ಒಂದು ಸಾಲಿನಲ್ಲಿ ಈ ಬೆಳೆ ಸಮೀಕ್ಷೆ ವರದಿನ ಚೆಕ್ ಮಾಡೋದಿದೆ. ಇಲ್ಲಿ ನೋಡಿ ಋತು ಅಂತ ಬರುತ್ತಲ್ಲ, ಇಲ್ಲಿ ಮುಂಗಾರು, ಪೂರ್ವ ಮುಂಗಾರು, ಹಿಂಗಾರು, ಬೇಸಿಗೆ ಅಂತ ಬರುತ್ತೆ. ನಾವು ಮುಂಗಾರು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಯಾರು ಬೆಳೆ ಪರಿಹಾರ ಒಂದು ಬರ ಪರಿಹಾರ ಪಡೆಯೋರಿಗೆ ಇಲ್ಲಿ ನಿಮಗೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ಸ್ ಬರುತ್ತೆ. ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತದೆ. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ವೆ ನಂಬರ್ ಹಾಕಬೇಕು. ಇಲ್ಲಿ ಸರ್ವೆ ನಂಬರ್ ಹಾಕಿದ ತಕ್ಷಣ ವಿವರ ಪಡೆಯಿರಿ ಅಂತ ಬರುತ್ತೆ ನೋಡಿ. ಇಲ್ಲಿ ಈ ವಿವರ ಪಡೆಯಿರಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ ಕ್ಲಿಕ್ ಮಾಡಿದರೆ ಕೆಳಗಡೆ ಸರ್ವೆ ನಂಬರ್ ಇಸ ವಿವರಕ್ಕೆ ಕ್ಲಿಕ್ ಮಾಡಿ ಅಂತ ನೋಡಿ. ಇಲ್ಲಿ ಡೈರೆಕ್ಟಾಗಿ ಅದೇ ಇಸ ಡೈರೆಕ್ಟಾಗಿ ಬರುತ್ತೆ. ಇದು ಬಂದ ತಕ್ಷಣ ಇಲ್ಲಿಗೆ ಕೆಳಗಡೆ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ನೀವು ಡೈರೆಕ್ಟಾಗಿ ಎರಡು ಆಪ್ಷನ್ಸ್ ಆಟೋಮೆಟಿಕ್ ಬಂದುಬಿಡುತ್ತೆ. ಈ ರೀತಿಯಾಗಿ ಆ ಒಂದು ಮಾಲೀಕರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಪಡಿಬೋದು. ಮತ್ತು ಇಲ್ಲಿ ಸಮೀಕ್ಷೆ ನೋಡಿ, ಇಲ್ಲಿ ಅವರ ಒಂದು ಡೀಟೇಲ್ಸ್ ಯಾರು ಸರ್ವೆ ಮಾಡಿರ್ತಾರೆ ಅವ್ರದ್ದು ಬರುತ್ತೆ. ಮತ್ತು ಇಲ್ಲಿ ಸಮೀಕ್ಷೆ ವಿವರಗಳು ಪಡೆಯಿರಿ ಅಂತಾರೆ, ಸಮೀಕ್ಷೆ ವಿವರ ಪಡೆಯಿರಿ ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಆಗಿರುವಂಥ ಅವ್ರ ಹೆಸರು ಕೂಡ ಬರುತ್ತೆ, ಸಮೀಕ್ಷೆ ಮಾಡಿದವರು. ಇಲ್ಲಿ ನೋಡಿ ಹೆಸರು ಮೇಲೆ ಸರ್ವೆ ಮಾಡಿರುವಂಥವ್ರು ಹೆಸರು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೆಳೆ ವಿವರ ವೀಕ್ಷಿಸಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಏನು ಜಮೀನಿನ ಮಾಲೀಕರು ಯಾರಿದ್ದಾರೆ ಅವ್ರ ಹೆಸರು ಬರುತ್ತೆ, ಸರ್ವೆ ನಂಬರ್ ಬರುತ್ತೆ, ಅವರ ಮೊಬೈಲ್ ಸಂಖ್ಯೆ ಬರುತ್ತೆ. ಇಲ್ಲಿ ನಮೂದಾಗಿಲ್ಲ, ಬಂದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತೊಗರಿ ಅಂತ ಬಂದಿದೆ. ಬೆಳೆ ಹೆಸರು ತೊಗರಿ, ವಿಸ್ತೀರ್ಣ 1 ಎಕರೆ 5 ಗುಂಟೆ, ವರ್ಗ ಶುದ್ಧ ಬೆಳೆ ಅಂದರೆ ಇದು ಬೆಳೆ ಬೆಳೆಯುವಂಥ ವರ್ಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀರಾವರಿ ವಿಧ, ಇಲ್ಲಿ ಯಾವುದೇ ಒಂದು ನೀರಾವರಿ ಇಲ್ಲ. ಇಲ್ಲಿ ನೋಡ್ಬೋದು ಶೇರ ಅಂತಿದ್ದಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ, ಇದು ಅಪ್ರೂವ್ಡ್ ಇರಬೇಕು. ಇಲ್ಲಿ ಛಾಯಾಚಿತ್ರ ಕೂಡ ವೀಕ್ಷಿಸ್ಬೋದು. ಏನು ಒಂದು ಬೆಳೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಫೇಕ್ ಸರ್ವೆ ಮಾಡಿದ್ರೆ ಅನ್ನೋದನ್ನು ಕೂಡ ಇಲ್ಲಿ ನೀವು ತಿಳ್ಕೊಳ್ಬೋದು.
ಇಲ್ಲಿ ಲಾಸ್ಟಲ್ಲಿ ಋತು ಕೂಡ ಇರುತ್ತೆ. ನೀವು ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸರ್ವೆ ಮಾಡಿರುವಂಥ ಒಂದು ಫೋಟೋ ಕೂಡ ಇಲ್ಲಿ ಬರುತ್ತೆ ನೋಡಿ. ತೊಗರಿ ಸರ್ವೆ ಮಾಡಿದ್ದಾರೆ. ಈ ರೀತಿಯಾಗಿ ನೀವು ಆ ಫೋಟೋ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನೀರಾವರಿ ಅಂತಿದ್ದಲ್ಲಿ ಏನಾದರೂ ನಿಮ್ಮ ಜಮೀನು ನೀರಾವರಿ ಅಂತ ಅಲ್ಲೇನು ಬಂದಿತ್ತು ಅಂತಂದ್ರೆ ನಿಮ್ಗೆ ಏನು ಬೆಳೆ ಪರಿಹಾರ ಬರ ಪರಿಹಾರ ಬರಲ್ಲ ಅಂತ ಹೇಳಿದ್ದಾರೆ. ಅದು ಮುಂದಿನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಹೇಳಿರುವ ಪ್ರಕಾರ ಒಂದು ಅಲ್ಲಿ ಮಳೆ ಆಶ್ರಿತ ಅಂತ ಇತ್ತು ಅಂತಂದರೆ ಅವರಿಗೆ ಬರುತ್ತೆ. ಇನ್ನು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಏನಾಗಿದೆ ಅಂತಂದರೆ ಅಲ್ಲಿ ನೀರಾವರಿ ಅಂತ ಬಂದಿದೆ ಮತ್ತು ಪಾಳು ಭೂಮಿ ಅಂತ ಬಂದಿದೆ. ಇನ್ನೂ ಹಲವಾರು ಒಂದೊಂದು ಏನೇನೋ ಬೇರೆ ಬೇರೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿ ನೀವು ಕೂಡ ಚೆಕ್ಔಟ್ ಮಾಡಿದಾಗ ನಿಮ್ಮ ಒಂದು ಬೆಳೆ ಏನು ಬಂದಿದೆ ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ. ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಎಕ್ಸಿಟ್ ಆಗಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆ ಉತ್ತಮ ವಿಡಿಯೋಗಳು ನಿಮಗೋಸ್ಕರ ಮಾಡಲಿಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.